ನಿಮ್ಮ ಹೆಸರು ಸರ್? ತಿಮ್ಮರಾಜು. ತಿಮ್ಮರಾಜು. ಯಾವ ಊರು? ತಂಗನಹಳ್ಳಿ. ಯಾವ ಹೋಬಳಿ ಬರುತ್ತೆ? ಕೊರಟಗೆರೆ ತಾಲೂಕು ಕೋಳಲ ಹೋಬಳಿ. ಕೋಳಳ ಹೋಬಳಿ ಬರುತ್ತಾ? ಹಾಂ ಹಾಂ. ಕೋಳಳ ಮೇಯ್ನ್ ರೋಡ್ ಬಿಟ್ಟು ಆ ಕಡೆ ಎಲ್ಲ ಬರ್ತಾವ? ಆ ಕಡೆ ಎಲ್ಲ ಬರ್ತದೆ. ಬರುತ್ತಾ? ಇನ್ನೊಂದು 2 ಕಿಲೋಮೀಟ್ರ್ ಹೋದರೆ ಊಡಿಗೆರೆ ಹೋಬಳಿ ಬರ್ಬೋದು. ಕೊರಟಗೆರೆ ಹೋಬಳಿ ಹಿಂಗೆ ಬರುತ್ತೆ, ಹಿಂಗೆ ಹಾಂ. ಹಿಂಗೆ ಹೋದ್ರೆ ಊಡಿಗೆರೆ ಹೋಬಳಿ ಬರುತ್ತೆ. ಹಾಂ ಹಾಂ. ಹಂಗೆ ಹೋದ್ರೆ ಕೊರಟಗೆರೆ ಕೋಳಲ ಹೋಬಳಿ. ಕೋಳಳ ಹೋಬಳಿನೇ. ಸರ್ ಎಷ್ಟೆಲ್ಲಾಗವೆ? ಎರಡಲ್ಲೂ. ನೀವು ತೊಗೊಂಡಿದ್ದಲ್ಲಿ? ನಾನು ತಗೊಂಡಿದ್ದು ಹಳ್ಳಿ ಮೇಲೆ ತೊಗೊಂಡಿದ್ದು. ಇಲ್ಲಿ ಇಲ್ಲಿ ಹಿರೇಳಿ ಹತ್ರ. ಎಷ್ಟಾಗಿದ್ವು? ನನಗೆ 1,40,000. ಈಗೇನಂತಿದ್ದೀರಾ? ಈಗ 1,90,000 ಹೇಳ್ತಾ ಇದ್ದೀನಿ. 1,90,000 ಹೇಳ್ತಾ ಇದ್ದೀನಿ. 90. ವ್ಯಾಪಾರ ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಕೊಡ್ತೀರಾ? ಜಾತ್ರೆಗೆ ಬಂದು ಎಷ್ಟು ದಿನ ಆಯಿತು? ನಿನ್ನೆ ಬಂದಿದ್ದು. ಪ್ರತಿ ವರ್ಷನೂ ಬರ್ತೀರಾ? ಪ್ರತಿ ವರ್ಷನೂ ಬರ್ತೀನಿ. ಒಂದು ಜೊತೆ ಕರುಗಳು ಹಾಕ್ಲೇಬೇಕು. ಏನೋ ಒಂಥರ ನೆಮ್ಮದಿನ ಹಾಕಿದ್ರೆ ಸಿದ್ಧಗಂಗೆಗೆ ಖುಷಿ. ಖುಷಿ. ಊಟಕ್ಕೆ ಇಲ್ಲಿ ಏನು ತೊಂದರೆ ಇಲ್ಲ. ಮೇನ್ ಅದೇ ಇರೋದು. ಹಾಂ ಹಾಂ. ತಿಂಡಿಗೆ ಯಾರು ಒಲೆ ಹಚ್ಚಲ್ಲ ಇಲ್ಲಿ? ಯಾರು ಒಲೆ ಹಚ್ಚಲ್ಲ. ಎಲ್ಲ ದೇವಸ್ಥಾನಕ್ಕೆ ಹೋಗೋದು. ತಿಂಡಿ ಅನುಕೂಲ ಇರೋದ್ರಿಂದಲೇ ಇಷ್ಟೊಂದು ದನ ಸೇರೋದಿಲ್ಲ. ಹೌದಾ? ಹಾಂ ಹಾಂ. ಏನೋ ಇದೆ ಅದೊಂದು ಹಾಂ. ತುಂಬ ಜನಕ್ಕೆ ಅನುಕೂಲ ಮಾಡಿದೆ. ಹೌದು. ಅಲ್ಲ ಊಟಕ್ಕೆ ಕೊಂಡ್ರು ಈ ಕಡೆ ಒಂದು ಮಾಡಿದರೆ ಚೆನ್ನಾಗಿರೋದು ಅನಿಸುತ್ತೆ. ಏನಿಲ್ಲ, ತೊಂದರೆ ಇಲ್ಲ ಅಲ್ಲೋ? ತೊಂದರೆ ಇಲ್ಲ. ಹಾಂ. ಆರಾಮಾಗಿರುತ್ತೆ. ದೊಡ್ಡ ಹಾಲ್ ಐತೆ ಊಟ ಮಾಡೋದಕ್ಕೆ. ಹಾಂ. ನೀನು ಎಷ್ಟು 1000 ಜನ ಹೋದ್ರೂ ಅನನುಕೂಲ ಅಂತೂ ಆಗಲ್ಲ. ಹಾಂ ಹೌದು. ಇದೊಂದು ಸ್ವಲ್ಪ ಕಲರ್ ಬಂದಿಲ್ಲ ಯಾಕೋ? ಇದು ಇನ್ನು ಸ್ವಲ್ಪ ಕಲರ್ ಬರಬೇಕು. ಹಾಂ ಹಾಂ ಹಾಂ. ಸರ್ ಇವು ಬಿಟ್ಟು ಏನು ಜನಗಳು ಮನೇಲಿ? ಇವು ಬಿಟ್ಟರೆ ಸೀಮೆ ಹಸುಗಳಿವೆ, ಕುರಿ ಐತೆ. ಕುರಿ ಎಷ್ಟವೆ? ಕುರಿ ಒಂದು 10 ಐತೆ. ಹಾಂ. ಅಂದರೆ ಆಚೆ ಕಡೆ ಬಿಡಲ್ಲ ಮನೇಲಿನ? ಆಚೆ ಬಿಡಲ್ಲ, ಒಳಗಡೆ. ಹಾಂ. ಸ್ಟಾಲ್ ಫೀಡಿಂಗು. ಹಾಂ ಹಾಂ ಹಾಂ. ಅಂದರೆ ನಿಮ್ಗೊಂಥರ ATM ಇದ್ದಂಗೆ ಕೆಲಸ ಬೇಕಾ, ಏನಾದ್ರು ದುಡ್ಡು ಬೇಕಾದಾಗ ಅವು ಮಾರೋದು ಹಾಂ, ಆ ಥರ ಏನು? ಕೊಟ್ಟು ಅದ್ರಲ್ಲಿ ಏನೋ ಮಾಡ್ಕೊಳೋದು. ಅದೇ ಕೂಲಿ ಗಿಲಿ ಕೆಲಸಕ್ಕೋ ಒಂದು ಗೊಬ್ಬರ ತರಕ್ಕೋ? ಗೊಬ್ಬರ ತರಕ್ಕೆ. ಹಾಂ. ವ್ಯವಸಾಯ ಐತೆ. ಹಾಂ. ತೋಟ ಇದೆ. ಹಾಂ ಹಾಂ. ಅವಾಗ ಒಂದು ಮಾರೋದು, ಆಮೇಲೆ ದುಡ್ಡಿದ್ದಾಗ ಒಂದು 2 ಏನೋ ಹಾಕೊಂಡು ಜೀವನಕ್ಕೆ ಹಾಂ ಒಂದು ಮಾಡ್ಕೊಂಡು. ಹಾಂ. ಮಕ್ಕಳು ಓದೋಕ್ಕೆ, ವಿದ್ಯಾಭ್ಯಾಸಕ್ಕೆ ಹಾಂ ಹಾಂ. ಬೇಕಾಗುತ್ತೆ. ಅದೇ ಒಬ್ಬ ರೈತರಿಗೆ ಒಂದು 5-6 ಕುರಿಗಳು, ಒಂದು 8-10 ಕುರಿಗಳು ಇದ್ರೆ ಒಳ್ಳೇದಲ್ಲ? ಒಳ್ಳೇದು. ಎಮರ್ಜೆನ್ಸಿಯಲ್ಲಿ 5,000 10,000 ದುಡ್ಡು ಎಲ್ಲೂ ಹೋಗಂಗಿಲ್ವಲ್ಲ. ಹೌದು ಹೌದು. ಯಾರಿಗೂ ಕೇಳಂಗಿಲ್ಲ. ಹೌದು. ಲಾಭದಾಯಕನೂ ಇರುತ್ತೆ, ನಮಗೆ ಬೇಕಾದಾಗ ಒಂಥರ ATM ಇದ್ದಂಗೂ ಇರುತ್ತೆ. ಇರುತ್ತೆ, ಲಾಭ ಇರುತ್ತೆ. ಹಾಂ ಹಾಂ. ಕೆಲವೊಂದ್ಸರಿ ನಷ್ಟನೂ ಇರುತ್ತೆ ಅದ್ರಲ್ಲಿ ಬಿಡಿ. ಹಾಂ ಹಾಂ. ರೈತನಿಗೆ ಎಲ್ಲ ಆದಾಯ ಬಂದ್ರೆ ರೈತ ಹೆಂಗ್ ಬದುಕ್ತಾನೆ ಗೊತ್ತಾ? ಹಾಂ. ತುಂಬಾ ಚೆನ್ನಾಗಿ ಬದುಕ್ತಾನೆ. ಹಾಂ ಹಾಂ. ಬದುಕಕ್ಕಾಗಲ್ಲ. ಹಾಂ ಹಾಂ. ರೈತನ ಜೀವನ ಅಂದ್ರೆ ಹಾಂ. ತುಂಬಾನೇ ಕಷ್ಟ ಇದೆ. ನಾವೆಲ್ಲ ನಮ್ಮ ತಾತ ಮುತ್ತಾತನ ಕಾಲದ ರೈತರಲ್ಲೇ ಬಂದಿರೋದಲ್ವಾ, ಹಾಗಾಗಿ ಕಷ್ಟ ಗೊತ್ತು ಏನು ಅಂತ. ಇವತ್ತೇನು ಲೇಬರ್ಗಳಿಗೆ ಕೂಲಿ ಹಂಚ್ಕೊಡಕ್ಕಾಗಲ್ಲ. ಅದೇ ತೊಂದರೆ ಆಗಿರೋದು. ಹಾಗಾಗಿ ಎಲ್ಲ ಕಡೆ ಅಡಿಕೆ ತೋಟಗಳಾಗ್ತಾ ಇದ್ದಾರೆ. ನಂದು 2,000 ಗಿಡ ಐತೆ. ಹಾಂ. ತುಂಬ ಹೆವಿ ಅಡಿಕೆ, ಯಾಕೆಂದರೆ ಲೇಬರ್ ಪ್ರಾಬ್ಲಮ್ ಇಂದನೇ ಅಡಿಕೆ ಎಲ್ಲ ಹಚ್ತಾ ಇದ್ದಾರೆ. ಅದು ಇನ್ನು ಮುಂದಕ್ಕೆ ಇನ್ನೇನು ಪ್ರಾಬ್ಲಮ್ ಆಗುತ್ತೋ ಗೊತ್ತಿಲ್ಲ. ಅದಕ್ಕಂತಾನೆ ಬೇರೆ ಥರ ಏನೋ ಆದಾಗ ಅವಾಗ ಬೇರೆ ಹುಡುಕಣದು. ಏನು ಮಾಡೋಕ್ಕಾಗುತ್ತೆ? ಆಯ್ತು ಸರ್. ಹಿಂದೆಲ್ಲ ಇವಾಗ ಓರಿ ಕಟ್ಕೊಂಡು, ಎತ್ತಿನ ಗಾಡಿ ಕಟ್ಕೊಂಡು ಬಾಡಿಗೆ ಹೊಡೆದು ಜೋರು ಮಾಡಿದ್ದೀವಿ ಹಿಂದೆ. ಈ ಎಲ್ಲಿ ಎತ್ತಿನ ಗಾಡಿಗಳೇ ಇಲ್ವಲ್ಲ ಈಗ? 20 ವರ್ಷ ಪರ್ಫೆಕ್ಟ್ ಆಗಿತ್ತು ಬಿಡಿ. ಹಾಂ. ಅವಾಗೆಲ್ಲ ನಮಗೆ ಗೀಮೆ ಎಲ್ಲ ಅಂದರೆ ಇವ್ನು ಬಿಟ್ಟರೆ ಏನೂ ಇಲ್ಲ. ಈಗ ಟ್ಯಾಕ್ಟ್ರಲ್ಲಿ ಮಾಡ್ಕೊಂತೀವಿ, ಸಣ್ಣ ಪುಟ್ಟ ಮಾಡ್ಕೊಂತೀವಿ. ಆಯ್ತು ಸರ್, ಧನ್ಯವಾದಗಳು ನಿಮ್ಮ ಮಾಹಿತಿಗೆ. ಖುಷಿಗೆ ಸಾಕಬೇಕು. ಹೌದು.